ಮಂಗಳೂರು, ಬಂಟ್ವಾಳ, ಉಳ್ಳಾಲ ತಾಲೂಕು ವ್ಯಾಪ್ತಿಯನ್ನು ಒಳಗೊಂಡಿರುವ ಇಂದಿರಾ ದರ್ಶಿನಿ ಸಹಕಾರಿ ಸಂಘವು ಮಂಚಿಕುಕ್ಕಾಜಿಯ ಪತ್ತುಮುಡಿಯಲ್ಲಿರುವ ಅಲಿಮಾ ಪ್ಲಾಜಾ ಸಂಕೀರ್ಣದಲ್ಲಿ ಶುಭಾರಂಭಗೊಂಡಿತು. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನೂತನ ಸಹಕಾರಿ ಸಂಘವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರ ದೇಶದ ಗ್ರಾಮೀಣ ಅಭಿವೃದ್ಧಿಯ ಆತ್ಮವಿದ್ದಂತೆ. ಆರ್ಥಿಕ ಚಲನೆಯಿಲ್ಲದೆ ಯಾವುದೇ ಗ್ರಾಮ, ದೇಶ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಸಮಾಜದ 10 ಕೈಗಳು ಜೊತೆಯಾಗಿರುವುದರಿಂದ ಕೋಆಪರೇಟಿವ್ ಸೊಸೈಟಿಗಳು ಇಂದು ಯಶಸ್ಸಿನತ್ತ ಸಾಗುತ್ತಿದೆ ಎಂದರು. ಸಹಕಾರಿ ಕ್ಷೇತ್ರ ಇವತ್ತು ಈ ದೇಶದ ಗ್ರಾಮೀಣ ಮಟ್ಟದ ಅಭಿವೃದ್ಧಿಯ ಆತ್ಮ ಯಾವುದಂತ ಹೇಳಿದರೆ ಅದು ಸಹಕಾರಿ ಕ್ಷೇತ್ರ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಎಲ್ಲ ಹಂತ, ಯಾಕೆಂದರೆ ಆರ್ಥಿಕವಾದ ಚಲನವಲನ ಇಲ್ಲದೆ ಯಾವುದೇ ಗ್ರಾಮ, ಯಾವುದೇ ಪ್ರದೇಶ, ಯಾವುದೇ ದೇಶ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಕನಾಮಿಕ್ ದುಡ್ಡು ಬಂದು ದುಡ್ಡು ಹೋಗಬೇಕು, ದುಡ್ಡು ಎಲ್ಲರ ಕಿಸೆಗೆ ಬರಬೇಕು, ಹೋಗಬೇಕು. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದು ಯಾವ ಪ್ರದೇಶದಲ್ಲಿ, ಯಾವ ದೇಶದ, ಯಾವ ಗ್ರಾಮದಲ್ಲಿದೆ ಆ ಊರ ಇವತ್ತು ಅಭಿವೃದ್ಧಿ ಆಗುವಂಥದ್ದು. ಅದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಎರಡನೇದಾಗಿ ನಾನು ಉಮ್ಮರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಇದರದ್ದು ಅಭಿನಂದನೆ. ಯಾಕೆಂತ ಹೇಳಿದರೆ ಒಂದು ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಕೆಲಸವನ್ನು ಸದುದ್ದೇಶದಿಂದ, ಪ್ರೀತಿಯಿಂದ ಎಲ್ಲ ಜೊತೆಗೂಡಿಕೊಂಡು ತಾವು ಮೈಗೂಡಿಸಿಕೊಂಡು ಬಂದರೆ ಅದಕ್ಕೆ ಈ ಸಮಾಜದ ಸರ್ವ ಜನರು, ಎಲ್ಲ ಧರ್ಮದವರು, ಸರ್ವ ಜನರು ಸಹಕಾರ ಕೊಡ್ತಾರೆ ಅಂತೇಳಿ ಈ ದೇಶದಲ್ಲಿ ಇವತ್ತು ಉಮ್ಮರ್ ಅವರದಕ್ಕೆ ನಮಗೆಲ್ಲ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಈ ಸಮಾಜದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ, ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ. ಅವಕಾಶ ಹೇಗೆ ನಾವು ಪಡ್ಕೊಳ್ಬೇಕು, ಎಲ್ಲರ ಪಾತ್ರರಾಗಬೇಕಂದ್ರೆ ಇಲ್ಲಿ ಬಹುಶಃ ನಮಗೆ ಉಮ್ಮರ್ ಅವರು ಇವತ್ತು ನಮಗೆ ತೋರಿಸಿ ಇವತ್ತು ಕೊಟ್ಟಿದ್ದಾರೆ. ಮಾಜಿ ಸಚಿವ ಬಿ ರಮಾನಾಥ್ ರೈ ಆಡಳಿತ ಕಚೇರಿಯನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಇಂದಿರಾ ಗಾಂಧಿ ಮೇಲ್ವರ್ಗದಲ್ಲಿ ಹುಟ್ಟಿದ್ರೂ ದುರ್ಬಲ ವರ್ಗದ ಜನರ ಬಗ್ಗೆ ಚಿಂತನೆ ಮಾಡಿ ಯೋಜನೆ ರೂಪಿಸಿದವರು. ಗರೀಬಿ ಹಠಾವೋ ಯೋಜನೆಯ ಮೂಲಕ ಬಡತನ ನಿರ್ಮೂಲನಕ್ಕೆ ಪ್ರಯತ್ನಿಸಿದವರು. ಭೂ ಮಸೂದೆ ಯೋಜನೆಯ ಮೂಲಕ ಬಡವರಿಗೆ ಸ್ವಾಭಿಮಾನದ ಜೀವನ ನೀಡಿದವರು ಎಂದು ಹೇಳಿದರು. ಕುಕ್ಕಾಜೆ ಈ ಪ್ರದೇಶದಲ್ಲಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತ ಸದುದ್ದೇಶವನ್ನು ಇಟ್ಕೊಂಡು ಈ ಸಹಕಾರಿ ಸಂಘವನ್ನು ಶುರು ಮಾಡಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನರನ್ನು ಸೇರಿಸಿಕೊಂಡು ಈ ಸಂಘ ರಚನೆ ಆಗಿದೆ. ನನಗೂ ಒಂದು ನೆನಪಾಗುತ್ತೆ, MS ಮೊಹಮ್ಮದ್ರು ನಮ್ಮ ಸದಸ್ಯರು, ಅಬ್ಬಾಸ್ ಅಲಿ ಅವರು ಸದಸ್ಯರು, ನಾವು ಒಂದು ಸಹಕಾರಿ ಸಂಘವನ್ನು ಬಂಟ್ವಾಳದಲ್ಲಿ ಮಾಡಿದೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನ ಇದ್ದುಕೊಂಡು ಸಹಕಾರಿ ಸಂಘ ಮಾಡಬೇಕು ಅಂತೇಳಿ. ಬಹುಶಃ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ವರ್ತಮಾನ ಸಂದರ್ಭದಲ್ಲಿ ಈ ಬೇರೆ ಬೇರೆ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು ಅಥವಾ ಖಾಸಗಿ ಸಮಾಜದ ಸಹಕಾರಿ ಸಂಘ ಇರ್ಬೋದು, ಪೈಪೋಟಿ ಖಂಡಿತ ದೊಡ್ಡ ರೀತಿಯಲ್ಲಿದೆ. ಎಲ್ಲರನ್ನ ಒಗ್ಗೂಡಿಸಿ ಒಂದು ಸಂಘ ರಚನೆ ಮಾಡಿಕೊಂಡು ಅದನ್ನು ಮುಂದುವರಿಸುವಂಥದ್ದು ಬಹಳ ಕಷ್ಟದ ಕೆಲಸ ಹೌದು. ಆಗಿದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಗುರು ಬೆಳದಿಂಗಳು ಫೌಂಡೇಶನ್ ಅಧ್ಯಕ್ಷ ಪದ್ಮರಾಜ್ ಆರ್ ಪೂಜಾರಿ ಠೇವಣಿ ಪತ್ರ ಬಿಡುಗಡೆಗೊಳಿಸಿದ್ರು. ಟಿ ಗಣೇಶ್ ರಾವ್, ಹಾಗೆ ರವೀಂದ್ರ ಶೆಟ್ಟಿ, ನಳಿನಿ, ರಹಿಮಾನ್ ಸಂಪಿಲ, ಹರೀಶ್ ಆಯ್ತಾ ಸಾಂಕೇತಿಕವಾಗಿ ಬಿಡುಗಡೆಗೊಂಡಂತಹ ಈ ಒಂದು ಸಂದರ್ಭದಲ್ಲಿ ಬಳಿಕ ಮಾತನಾಡಿದ ಅವರು, ಇಂದು ಸಹಕಾರಿ ರಂಗ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಿದೆ. ಸಮಾಜದ ಕಟ್ಟಕಡೆಯ ಜನರಿಗೆ ಆರ್ಥಿಕ ಶಕ್ತಿ ತುಂಬುವ ಕಾರ್ಯವನ್ನ ಮಾಡುತ್ತಿದೆ ಎಂದರು. ಇವತ್ತು ಸಹಕಾರಿ ರಂಗದಲ್ಲಿ ಈ
ಹಲವರು ಮಾತನಾಡಬೇಕಾದ್ರೆ ಹೇಳಿದರು, ಈ ದೇಶದ ಬೆಳವಣಿಗೆಯಲ್ಲಿ ಬಹುಶಃ ಸಹಕಾರಿ ರಂಗದ ಒಂದು ಕೊಡುಗೆ ಬಹಳಷ್ಟಿದೆ ಅನ್ನುವಂಥದ್ದು ಖಂಡಿತವಾಗಲೂ ಹೌದು. ಇವತ್ತು ಸಹಕಾರಿ ರಂಗದಲ್ಲಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಈ ಕಡು ಬಡವರಿಗೆ, ಹಾಗೆಯೇ ಕೃಷಿಯನ್ನು ಅವಲಂಬಿತರಾದವರಿಗೆ ವಿಶೇಷ ಏನು ಸಾಲಗಳನ್ನಾಗ್ಬೋದು ಅಥವಾ ಬೇರೆ ಬೇರೆ ರೀತಿಯ ಆರ್ಥಿಕವಾದಂಥ ಸಮಸ್ಯೆಗಳಿಗೆ ಇವತ್ತು ಸಹಕಾರಿ ರಂಗ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಿದೆ ಅನ್ನುವಂಥದ್ದು ಸಂತೋಷದ ವಿಚಾರ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿಧಾನ ಪರಿಷತ್ನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ 4 ಸ್ಥಾನಗಳನ್ನು ಮೀಸಲಿಡಬೇಕು ಎಂದು ವಿನಂತಿ ಮಾಡಿದ್ರು. ಬೇರೆ ಕಡೆಗೆ ಹೋದಾಗ 46,001 ಸಹಕಾರಿ ಸಂಸ್ಥೆಗಳಿದೆ. ಅದಕ್ಕೆ ಕಾರಣಕರ್ತರು ಯಾರಂದ್ರೆ ಮಂಚಿಯ ಮಹಾಜನತೆ ಮತ್ತು ಮಂಚಿಯ ಉಮರ್ ಅಂತ ಹೇಳಲಿಕ್ಕೆ ಭಾರಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮಲ್ಲಿ ದೇಶದಲ್ಲಿ 30 ಕೋಟಿ ಸದಸ್ಯರಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ. ಅಮೆರಿಕದಲ್ಲಿ ಒಟ್ಟು ಜನಸಂಖ್ಯೆ ಇರುವುದು 30 ಕೋಟಿ ಅಮೆರಿಕದಲ್ಲಿ. ನಮ್ಮ ದೇಶದ GDPಯಲ್ಲಿ ಸುಮಾರು 3-5% ನಾವು ಸಹಕಾರ ಕ್ಷೇತ್ರದಿಂದ ಕೊಡ್ತಾ ಇದ್ದೇವೆ. ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಒಂದು ಯೋಜನೆ ಇದೆ. ಏನಂದರೆ ಮುಂದಿನ 10 ವರ್ಷಗಳ ಒಳಗೆ ಸುಮಾರು 50,000, ನಮ್ಮ 8.5 ಲಕ್ಷ ಇದ್ದದ್ದು ಸುಮಾರು 15 ಲಕ್ಷದಷ್ಟು ಸಹಕಾರಿ ಸಂಸ್ಥೆಗಳನ್ನು ಮಾಡಬೇಕು. 30 ಕೋಟಿ ಸದಸ್ಯರಿದ್ದದ್ದು 60 ಕೋಟಿ ಜನಗಳನ್ನು ಈ ಸಹಕಾರ ಕ್ಷೇತ್ರಕ್ಕೆ ತರಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು ಈ ದೇಶದ ಹಿರಿಯರ ಒಂದು ಕಲ್ಪನೆ ಇದೆ. ಇದು ಯಾಕೆ ಅಂತ ಕೇಳಿದರೆ, ಭಾರತ 2047ನೇ ಇಸ್ವಿಗೆ ವಿಕಸಿತ ಭಾರತ ಆಗುವ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಮೊದಲನೆಯ ರಾಷ್ಟ್ರವಾಗಿ ಮೂಡಿ ಬರಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ದೇಶದ ಎಲ್ಲ ಹಿರಿಯರ ಒಂದು ಕಲ್ಪನೆ. ಇಂದಿರಾ ದರ್ಶಿನಿ ಸಹಕಾರಿ ಸಂಘದ ಅಧ್ಯಕ್ಷ ಉಮರ್ ಮಂಚಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿದ್ರು. 224 ಜನ ಶಾಸಕರಿರುವಂಥ ಮತ್ತು ಮಾಜಿ 224 ಶಾಸಕರಿದ್ದಾರೆ. ಅವರಲ್ಲಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸುವವರು ಶ್ರೀ ಬಿ ರಮಾನಾಥ ರೈ ಅವರು. ನಾವು ಮೊನ್ನೆ ಈ ಒಂದು ಆಮಂತ್ರಣ ಪತ್ರಿಕೆ ಕಾಗದ ಕೊಡಲಿಕ್ಕೆ ಅವರ ಹತ್ರ ಹೋಗಿದ್ದೆವು. ಹೋದ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಅಲ್ಲಿ ಇದ್ದವರನ್ನೆಲ್ಲ ಮಾತಾಡಿಸಿ ಮತ್ತೆ ಅವರ ಕಾರ್ಯಕ್ರಮಕ್ಕೆ ಮುಂದುವರಿಸುವುದು. ಉಪಾಧ್ಯಕ್ಷ ಚಂದ್ರಹಾಸ್ ಕರ್ಕೇರ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಉದ್ದೇಶದ ಬಗ್ಗೆ ನಾನು 2 ಪ್ರಸ್ತಾವನೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಈ ಸಹಕಾರಿ ಸಂಘದ ಎಲ್ಲ 15 ನಿರ್ದೇಶಕರುಗಳು ನಮ್ಮಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ, ಅದರ ಜೊತೆಗೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮಮತಾರವರು ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡಲಿಕ್ಕಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಪಿಗ್ಮಿ ಏಜೆಂಟರಾಗಿ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಪದ್ಮನಾಭ ರೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಮೊಹಮ್ಮದ್, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಸಜಿಪು ಮುನ್ನೂರು ಮೂರ್ತಿದಾರ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ, ಬಂಟ್ವಾಳ ಕೃಷಿಕ ಸಮಾಜದ ಅಧ್ಯಕ್ಷ ಪದ್ಮರಾಜ್ ಬಲ್ಲಾಲ್, ವಕೀಲ ಅಶ್ವಿನಿ ಕುಮಾರ್ ರೈ, ಪ್ರಮುಖರಾದ ಎಂಎಸ್ ಗೋವಿಂದ ಭಟ್, ದಸ್ತಾವೇಜು ಬರಹಗಾರರಾದ ಗಣೇಶ್ ರಾವ್, ಮಂಚಿ ಪಂಚಾಯತ್ ಅಧ್ಯಕ್ಷ ಜಿಎಂ ಇಬ್ರಾಹಿಂ, ಪ್ರಮುಖರಾದ ಅಶ್ರಫ್ ನಾಡಾಚೆ, ಹರೀಶ್ ಐತಾಳ್, ಶ್ರೀಧರ್ ಕೋಟ್ಯಾನ್, ಮನೋಹರ್ ಶೆಟ್ಟಿ ನಡಿಕಂಬಳಗುತ್ತು, ನಿಶ್ಚಲ್ ಜೈನ್, ಮುದ್ದಯ್ಯ ಮರಾಠೆ, ಹಾಜಿ ಮೊಯ್ತಿನಪ್ಪ, ಮೋಹನ್ದಾಸ್ ಶೆಟ್ಟಿ ಪುತ್ತೊಟ್ಟು, ಅಬುಬಕರ್ ಅಮ್ಮುಂಜೆ, ಗಣೇಶ್ ಐತಾಳ್, ವಿಠಲ ಪ್ರಭು ಪತ್ತುಮುಡಿ, ಸೂರ್ಯಕಿರಣ್ ಆಚಾರ್, ಜಗದೀಶ್ ನಾಯಕ್ ಸುಳ್ಯ, ಜಪಾರ್, ಮೊಹಮ್ಮದ್ ನಜೀರ್, ವಿಠಲ್ ರೈ, ಬಾಲಾಜಿ ಪೈಲು, ಶಿವಶಂಕರ್ ರಾವ್, ಸುಬ್ರಹ್ಮಣ್ಯ ಕಾಡಪೆಟ್ಟು, ರಾಮಕಿಶೋರ್ ಕಚೆ, ದೇವಕಿ ಎಚ್, ಗಣೇಶ್ ಕಾರಂತ್, ಯೋಗೀಶ್ ಎಚ್, ರಮನಾಥ ವೆಟ್ಲಾ, ಚಾರ್ಲಿ ಡಿಸೋಸಾ, ರವಿ ಪೂಜಾರಿ, ಆಲ್ಬರ್ಟ್ ಮೆನೇಜಸ್ ಮತ್ತಿತರರು ಉಪಸ್ಥಿತರಿದ್ದರು. ನಿರ್ದೇಶಕ ದಿವಾಕರ್ ನಾಯಕ್ ಕುಂಟೂರು ವಂದಿಸಿದ್ರು. ರಮಾನಂದ್ ನೂಜಿಪಾಡಿ ಕಾರ್ಯಕ್ರಮ ನಿರೂಪಿಸಿದ್ರು. ಕಾರ್ಯನಿರ್ವಹಣಾಧಿಕಾರಿ ಮಮತಾ ಎನ್ ಹಾಗೂ ನಿರ್ದೇಶಕರು ಸಹಕರಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.